10th ಸ್ಟ್ಯಾಂಡರ್ಡಲ್ಲಿರುವಂತಹ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನೋ ಚಾಪ್ಟರ್ ಮೇಲೆ ಒಂದು ಗೇಮ್ನ ಸ್ಟೂಡೆಂಟ್ಸ್ ಆಡ್ತಾ ಇದ್ದಾರೆ. ಸ್ಟೂಡೆಂಟ್ಸನ್ನು 6 ಟೀಮ್ಗಳಾಗಿ ಮಾಡಿದ್ದೀವಿ. ಪ್ರತಿ ಟೀಮು ಕೂಡ ಬಂದ್ಬಿಟ್ಟು ಅಲ್ಲಿರೋ ಚೀಟಿಗಳಲ್ಲಿ ಒಂದು ಚೀಟಿಯನ್ನು ಎತ್ಕೋಬೇಕು. ಅವ್ರಿಗೆ ಬಂದಿರೋ ಚೀಟಿಯಲ್ಲಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇರುತ್ತೆ. ಸ್ಟೂಡೆಂಟ್ಸು ಆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಎ ವ್ಯಾಲ್ಯೂ ಅಂದರೆ ಫಸ್ಟ್ ಟರ್ಮ್ A1 ಮತ್ತು ಕಾಮನ್ ಡಿಫ್ರೆನ್ಸ್ ಡಿ ವ್ಯಾಲ್ಯೂ, ಹಾಗೆಯೇ A5 ಮತ್ತು A10 ವ್ಯಾಲ್ಯೂ ಅಂದರೆ 5th ಟರ್ಮ್ ಮತ್ತು 10th ಟರ್ಮ್ಗಳನ್ನು ಕಂಡುಹಿಡಿಬೇಕು. ನಂತರ ಇಲ್ಲಿರೋ ಚಾಕ್ ಪೀಸ್ಗಳನ್ನು A, D, A5, A10 ಬಾಕ್ಸ್ಗಳೇನಿದ್ದಾವೆ ಆಯಾ ವ್ಯಾಲ್ಯೂಗಳಷ್ಟು ಚಾಕ್ ಪೀಸ್ಗಳನ್ನು ಆ ಬಾಕ್ಸ್ಗಳಲ್ಲಿ ತುಂಬಬೇಕು. ಯಾವ ಟೀಮು ಕಡಿಮೆ ಸಮಯದಲ್ಲಿ ಸರಿಯಾಗಿ ಈ ಕೆಲಸವನ್ನು ಮಾಡುತ್ತೋ ಅದು ವಿಜಯಿಯಾಗತ್ತೆ. ಓಕೆ, ಸ್ಟಾರ್ಟ್. ಅಲ್ಲಿ ಮಾತಿನ ಹತ್ರ ಸ್ವಾಮಿ. A is equal to 3, D is equal to 5 ಇದೆ. ಸ್ಟಾರ್ಟ್. ಕೌಂಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಸರಿ. ನೀವು ಲೆಕ್ಕ ಕರೆಕ್ಟಾಗಿ ಮಾಡಿರ್ತೀರ, ಹೌದಲ್ಲನಾ? ಗೊತ್ತನೇ. A1, D6, A5, 25, A10, 55. ಒಂಚೂಡಿ ತಗೋ. ಸ್ಟಾರ್ಟ್. A is equal to 2, D is equal to 3, A5 is equal to 14, A10 is equal to 29. ಒಂದು ಚೀಟಿ ತಗೋ. ಓಕೆ, ಓಪನ್ ಮಾಡು. ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡು. ಸ್ಟಾರ್ಟ್. ಟೂ 5 8 ಈಗ A, D, A5, A10 ಅಷ್ಟು ಮಾಡ್ರಿ. A ಎಷ್ಟು ಬರುತ್ತೆ? A2, D 3, A5, A10 29. ಸರಿ ಇದೆಯಾ? ಇದು ಕೂಡ ಕರೆಕ್ಟ್ ಇದೆ. ಓಕೆ, ಬಟ್ ಇವ್ರು ತಗೊಂಡಿರೋದು 1 minute 10 seconds ತಗೊಂಡಿದ್ದಾರೆ.